ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಸಬ್ಜೆಕ್ಟ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ಡಿಪ್ಲೊಮಾ ಸಬ್ಜೆಕ್ಟ್ಸ್ ಮಾಡ್ತಾ ಇದ್ದೆ. ಈಗ ಡಿಪ್ಲೊಮಾ ವಿದ್ಯಾರ್ಥಿಗಳ ಏನು ಒಂದು ಸರ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೂಡ ನಮಗೆ ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ಹೇಳ್ಕೊಡಿ ಅಂತ ಹೇಳೋ ಕಾರಣದಿಂದ ಇಂಜಿನಿಯರಿಂಗ್ ಶುರು ಮಾಡ್ತಾ ಇದ್ದೀನಿ. ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಥವಾ ಅರ್ಥ ಆಯಿತು ಯಾವುದೇ ಆಗಲಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಲಿ ವಾಟ್ಸಪ್ ಗ್ರೂಪನ್ನು ನಾನು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಯಾಕಂದ್ರೆ ಅದರಲ್ಲಿ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ M3 ಬಗ್ಗೆ ಇರುವಂತಹ ವಿಡಿಯೋಸು ಮತ್ತೆ ಏನು ಕಂಟೆಂಟ್ ಬೇಕಾಗುತ್ತೆ ಅಂತ ಶೇರ್ ಮಾಡ್ತಾ ಬರ್ತಾ ಇರ್ತೀನಿ. ಆ ಗ್ರೂಪ್ಗೆ ಮಿಸ್ಸೇ ಜಾಯ್ನ್ ಆಗಿ. ಮತ್ತೆ ನನ್ನ ವಾಟ್ಸಪ್ ಚಾನಲ್ ಇರುತ್ತೆ, ವಾಟ್ಸಪ್ ಚಾನಲ್ ಜ್ಞಾನ ಅಂತೇಳಿ, ಅದನ್ನು ಕೂಡ ಶೇರ್ ಮಾಡಿರ್ತೀನಿ. ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಜೊತೆಲಿ ನಾನು SSLC ಇರ್ಬೋದು, ICSE ಇರ್ಬೋದು, ಮತ್ತೆ ಡಿಪ್ಲೊಮಾ ಪರ್ಟಿಕ್ಯುಲರ್ ಆಗಿ ಇದರೆಲ್ಲ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ವಲ್ಪ ಈವನ್ ಫಂಕ್ಷನ್ ಮತ್ತೆ ಆಡ್ ಫಂಕ್ಷನ್ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಹೇಳಿದ್ದೆ. ಬಟ್ ಸುಮಾರು ಹುಡುಗರು ಕೇಳಿದ್ರು, ಸರ್ ಇದು ಇನ್ನೊಂದು ಸ್ವಲ್ಪ ಎಲಾಬ್ರೇಟ್ ಮಾಡಿ ಅಂತ. ಅದನ್ನ ಎಲಾಬ್ರೇಟ್ ಮಾಡೋದಕ್ಕಿಂತ ಮುಖ್ಯವಾಗಿ ಕೆಲವೊಂದು ಫಾರ್ಮುಲಾನ ಅರ್ಥ ಮಾಡ್ಕೋಬೇಕು. ನಾನು ಲಾಸ್ಟ್ ಕ್ಲಾಸ್ ಹೇಳಿದ್ದೀನಿ, ಯಾವುದೇ ಒಂದು ಫಂಕ್ಷನ್ f(x) ಅಂತ ಇದ್ದಾಗ ಸಿಂಪಲ್ ಆಗಿ ಯಾವುದೇ ಒಂದು ಫಂಕ್ಷನ್ f(x) ಅಥವಾ f(-x) ತಗೊಂಡು ಅದು -f(x) ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಇಟ್ ಇಸ್ ಕಾಲ್ಡ್ ಆಸ್ ಆಡ್ ಫಂಕ್ಷನ್ ಅಂತ ಕರಿತೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸಪೋಸ್ ಎಫ್ ಆಫ್ ದಿ ಫಂಕ್ಷನ್ -x ತಗೊಂಡು ನಿಮಗೆ +f(x) ಬಂತು ಅಂತಂದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಈವನ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಕೆಲವೊಂದು ಫಾರ್ಮುಲಾಗಳನ್ನ ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಇದು ಫಾರ್ಮುಲಾಗಳು ಹೌದು, ಕೆಲವು ಟೈಮ್ ವ್ಯಾಲ್ಯೂಸ್ ಬರಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ. ಅದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ತುಂಬಾ ಬೆನಿಫಿಟ್ ಆಗಿರುವಂತಹ ಫಾರ್ಮುಲಾ ಆಗಿರ್ತವೆ ಈ ಕ್ಲಾಸ್ ಅಲ್ಲಿ ಹೇಳ್ತಾ ಇರುವಂತದ್ದು. ಕೆಲವೊಂದು ಫಾರ್ಮುಲಾ ನಿಮಗೆ ಹ್ಯಾಂಡ್ ಬುಕ್ ಅಲ್ಲಿ ಕೊಟ್ಟಿರ್ತಾರೆ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಹ್ಯಾಂಡ್ ಬುಕ್ ಅನ್ನೋದು ಕೇವಲ VTU ವಿದ್ಯಾರ್ಥಿಗಳಿಗೆ ಮಾತ್ರ ಕೊಡ್ತಾರೆ. ಮತ್ತೆ ಅದರಲ್ಲಿ VTU ವಿದ್ಯಾರ್ಥಿಗಳು ಕೊಟ್ಟಾಗ ಅದರಲ್ಲಿ ಕಂಪ್ಲೀಟ್ ಆಗಿ 4 ಇಯರ್ ಸೀರೀಸ್ ನ ಫಾರ್ಮುಲಾ ಏನು ಕೊಟ್ಟಿಲ್ಲ. ನಾನು ಅದನ್ನೇ ಅಬ್ಸರ್ವ್ ಮಾಡಿದೆ. ಸೊ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಅಂದಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಏನಪ್ಪಾ ಅಂತಂದ್ರೆ, ಇಲ್ಲಿ ಸೈನ್ ಆಫ್ ದಿ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ ಬರೋದ್ರಿಂದ ಇದು ಒನ್ ಆಫ್ ದಿ ಆಡ್ ಫಂಕ್ಷನ್ ಆಗಿರುತ್ತೆ. ಕಾಸ್ ಆಫ್ ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬಂದಿರೋದ್ರಿಂದ ಏನಾಗಿರುತ್ತೆ, ಈವನ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸೈನ್ ಇಸ್ ಎ ಆಡ್ ಚೇಂಜಸ್ ಸೈನ್ ಆಫ್ ಮೈನಸ್ ಥೀಟಾ, ಕೊಸೈನ್ ಇಸ್ ಈವನ್ ರಿಮೈನ್ ಸೇಮ್ ಫಾರ್ ಮೈನಸ್ ಥೀಟಾ. ಸೊ ಅದು ಮೈನಸ್ ಥೀಟಾ ಹಾಕಿದ್ರು ಕೂಡ ನಿಮಗೆ ಪ್ಲಸ್ ಕಾಸ್ ಥೀಟಾ ಆಗಿ ಉಳಿದಿರೋದ್ರಿಂದ ಇದನ್ನ ನಾವೇನಂತ ಕರಿತೀರಿ, ಈವನ್ ಫಂಕ್ಷನ್ ಅಂತ ಕರಿತೀರಿ. ಅಂದಾಗೆ ಇಲ್ಲಿ ಎರಡು ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಹೇಳ್ತಾ ಇದ್ದೀನಿ ನೋಡಿ. ಇವೆರಡು ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಬೇಕು. ಯಾಕಂದ್ರೆ 4 ಇಯರ್ ಸೀರೀಸ್ ಅಲ್ಲಿ ವ್ಯಾಲ್ಯೂಸ್ ಬರೀಬೇಕಾದ್ರೆ ನಿಮ್ಗೆ ಹೆಂಗ್ ಬರುತ್ತೆ 0 ಅಂತ ಕೇಳಿದಾಗ ಕ್ವಶನ್ ಗುರ್ತಾಗುತ್ತೆ. ಸೈನ್ ಆಫ್ n π is equal to 0. ವಾಟ್ ಡಸ್ ಇಟ್ ಮೀನ್? ದ ಸೈನ್ ಆಫ್ ಎನಿ ಮಲ್ಟಿಪಲ್ ಆಫ್ ಪೈ ಈಸ್ ಆಲ್ವೇಸ್ 0. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವು ಆಕ್ಚುಲಿ ಡಿಪ್ಲೊಮಾದಲ್ಲಿ ಓದ್ಬೇಕಾದ್ರೆ ಏನೋದಿರಪ್ಪ ಅಂತಂದ್ರೆ, ನೋಡಿ ಇಲ್ಲಿ ಸಿಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೈನ್ ಆಫ್ ದಿ ವ್ಯಾಲ್ಯೂ 180 ಅಂತ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಸೈನ್ ಆಫ್ ದಿ ವ್ಯಾಲ್ಯೂ 180 ಡಿಗ್ರಿ. ಸೊ ಸೈನ್ ಆಫ್ ದಿ ವ್ಯಾಲ್ಯೂ 180 ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರಿ? ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿಸ್ ಒನ್ ಆಸ್ ಸೈನ್ ಆಫ್ ದಿ ವ್ಯಾಲ್ಯೂ 180 + 0 ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಸೈನ್ ಆಫ್ ದಿ ವ್ಯಾಲ್ಯೂ 180 + 0 ಅಂತ ತಗೊಂಡ್ರೆ ಇದು ನಾವೇನ್ ಮಾಡಬೇಕು, ಅಲೈಡ್ ಆಂಗಲ್ ಯೂಸ್ ಮಾಡಬೇಕು. 180 ಅನ್ನೋದು ಈವನ್ ಗ್ರೂಪ್ ಆಗಿರೋದ್ರಿಂದ ಸೈನ್ ಆಗಿ ಉಳ್ಕೊಳುತ್ತೆ. ಪಕ್ಕದಲ್ಲಿ ಏನ್ ಬರುತ್ತೆ, 0 ಅಂತ ಬರುತ್ತೆ. ಬಟ್ 180 ಪ್ಲಸ್ ಅಂತ ಹೇಳಿದ ತಕ್ಷಣ ಅದೇನಾಗುತ್ತೆ, ಥರ್ಡ್ ಕ್ವಾಡ್ರೆಂಟ್ಗೆ ಹೋಗುತ್ತೆ. ಸೊ ಅಲ್ಲಿಗೆ ಥರ್ಡ್ ಕ್ವಾಡ್ರೆಂಟ್ ಸೈನ್ ಏನಾಗುತ್ತೆ, ನೆಗೆಟಿವ್ ಆಗಿರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಬಹುದು, ಸೈನ್ 0 ವ್ಯಾಲ್ಯೂ ಎಷ್ಟು, ಆಲ್ವೇಸ್ 0. ಅಂದ್ರೆ ಸೈನ್ ಆಫ್ ದಿ ವ್ಯಾಲ್ಯೂ 180 ಎಷ್ಟಾಯ್ತು ನಿಮಗೆ, 0 ಆಯ್ತು. ಇದರ ಅರ್ಥ ಇಷ್ಟೇನೆ, ಸೈನ್ ಆಫ್ 180 ಇಸ್ ಟ್ರೀಟೆಡ್ ಆಸ್ ವಾಟ್, ಸೈನ್ ಆಫ್ ದಿ ವ್ಯಾಲ್ಯೂ ಪೈ ಅಂತ. ಸೊ ಪೈ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಪೈ ವ್ಯಾಲ್ಯೂ 0 ಆಯ್ತು ಅಂತಂದ್ರೆ, ಇಫ್ ಯು ಕನ್ಸಿಡರ್ ಎನಿ ಮಲ್ಟಿಪಲ್ಸ್ ಆಫ್ ಪೈ, ಫಾರ್ ಎಕ್ಸಾಂಪಲ್ ಸೈನ್ 2π ವ್ಯಾಲ್ಯೂ ಬಂತು ಅಂತ ಇಟ್ಕೊಳ್ಳಿ, ಅದರ ವ್ಯಾಲ್ಯೂ ಎಷ್ಟಾಗುತ್ತೆ, 0 ಆಗುತ್ತೆ. ಸಪೋಸ್ ನಿಮಗೆ ಮುಂದೆ ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಸೈನ್ ಆಫ್ ದಿ ವ್ಯಾಲ್ಯೂ ಎಲ್ಲೋ ನಿಮಗೆ 3π ಅಂತ ಬರ್ಬೋದು. ಸೊ ಅಲ್ಲೂ ಕೂಡ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಸೊ ಇದನ್ನೇ ನಾವು ಅಂದ್ರೆ ಸೈನ್ ಆಫ್ ದಿ ವ್ಯಾಲ್ಯೂ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಇಂಜಿನಿಯರಿಂಗ್ ಬಂದಾಗ ಈ ತರ ಟರ್ಮ್ಸ್ ನ ಕರೆಕ್ಟ್ ತಿಳ್ಕೊಬೇಕು. ಏನಪ್ಪಾ ಅರ್ಥ ಅಂದ್ರೆ, ಸೈನ್ n ಅಂತ ಇದೆ, n ಪಕ್ಕದಲ್ಲಿ ಪೈ ಇದೆ. n ವ್ಯಾಲ್ಯೂ ಏನೇ ಆಗಲಿ, ದಟ್ ಮೀನ್ಸ್ n ವ್ಯಾಲ್ಯೂ ನೀವು ಏನಾಕಿ, 1 ಹಾಕಿ ಅಥವಾ 2 ಹಾಕಿ ಅಥವಾ 3 ಹಾಕಿ, ಎನಿ ಮಲ್ಟಿಪಲ್ಸ್ ಆಫ್ ಪೈ ಆಲ್ವೇಸ್ 0 ಅಂತ ಅರ್ಥ. ಸೊ ದಿಸ್ ಈಸ್ ವಾಟ್ ದ ಮೀನಿಂಗ್ ಆಫ್ ದಟ್ ಒನ್ ಸೈನ್ n π. ಅಂದ್ರೆ ಮಲ್ಟಿಪಲ್ಸ್ ಆಫ್ ಪೈ ಯಾವಾಗ್ಲೂ ಏನಾಗುತ್ತೆ, 0 ಆಗುತ್ತೆ ಅಂತ ಅರ್ಥ. ಆದ್ರೆ ವಾಟ್ ಎವರ್ ದ ಮಲ್ಟಿಪಲ್ ಆಫ್ π/2. ಸೊ ನಿಮ್ಗೆಲ್ಲ ಗೊತ್ತಿದೆ, ಏನಪ್ಪ ಗೊತ್ತಿದೆ ಅಂತಂದ್ರೆ, ಸೈನ್ ಆಫ್ ದಿ ವ್ಯಾಲ್ಯೂ π/2. π/2 ಅಂದ್ರೆ ಎಷ್ಟು ನೋಡಿ, ಅದು ಗೊತ್ತಿಲ್ಲ ಅಂತ ತಿಳ್ಕೊಬೇಕು ನೀವು. ಪೈ ಜಾಗದಲ್ಲಿ 180 ಹಾಕಿದ್ರೆ ನಾವು ಡಿಪ್ಲೊಮಾದ ಹೇಳ್ಕೊಟ್ಟಿರ್ತೀವಿ, ಸೈನ್ 180/2 ಅಂತ, ಸೈನ್ 90 ಅಂತ. ಸೈನ್ 90 ಬಂದಿಷ್ಟು 1 ಆಗುತ್ತೆ. ಹಾಗಾದ್ರೆ ಇದು ಮಲ್ಟಿಪಲ್ ಆಫ್ π/2 ನಿಮಗೆ 0 ಆಗೋ ಚಾನ್ಸಸ್ ಇರೋದಿಲ್ಲ.
ಸೊ ಇದನ್ನ ನೀವು ತಿಳ್ಕೊಬೇಕಾಗಿರುವಂತದ್ದು ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂತಂದ್ರೆ ದಟ್ ಈಸ್ ವಾಟ್ ಸೈನ್ ಆಫ್ ಎನ್ ಪೈ ದಟ್ ಈಸ್ ಆಲ್ವೇಸ್ ಝೀರೋ. ಆದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಸ್ ಆಫ್ ಎನ್ ಪೈ ಮೈನಸ್ ಒನ್ ಟು ದಿ ಪವರ್ ಎನ್ ಅಂತ ನೋಡಿ. ಇದು ತುಂಬಾ ಚೆನ್ನಾಗಿ ತಿಳ್ಕೊಬೇಕು ನೀವು ಇದನ್ನ, ಯಾಕಂದ್ರೆ ನಾವು ಪ್ರಾಬ್ಲಮ್ಸ್ ಅಲ್ಲಿ ತುಂಬಾ ಇದನ್ನ ಯೂಸ್ ಮಾಡ್ತಾ ಬರ್ತೀರಿ ಫ್ಯೂಚರ್ ಅಲ್ಲಿ ಈ ಎರಡು ವ್ಯಾಲ್ಯೂಸ್ ನ. ದ cosine of n pi alternates between +1 to -1. If n is even, it is a +1. If n is odd, it is a -1. ಇದರ ಅರ್ಥ ಏನು? ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಇದು. ನಿಮಗೆ ಸೈನ್ ಆಫ್ ಮಲ್ಟಿಪಲ್ಸ್ ಆಫ್ ಪೈ ಏನಾಯ್ತು? 0 ಆಯ್ತು. ಅದೇ ಕಾಸ್ ಆಫ್ ದಿ ವ್ಯಾಲ್ಯೂ ಸಪೋಸ್ ಪೈ ಅಂತ ಇತ್ತು ನೋಡಿ, ಕಾಸ್ ಪೈ. ಅದೇ ತರ ಕಾಸ್ ಆಫ್ ದಿ ವ್ಯಾಲ್ಯೂ 2 ಪೈ. ಅದೇ ತರ ಕಾಸ್ ಆಫ್ ದಿ ವ್ಯಾಲ್ಯೂ 3 ಪೈ. ಅದೇ ತರ ಕಾಸ್ ಆಫ್ ದಿ ವ್ಯಾಲ್ಯೂ 4 ಪೈ ಅಂತ ಇಟ್ಕೊಳ್ಳಿ. ಓಕೆನಾ? ಸೊ ಏನ್ ಅಬ್ಸರ್ವ್ ಮಾಡ್ತಾ ಇದೀರಾ ಇಲ್ಲಿ? ಇಲ್ಲಿ 1 ಇದೆ ನಂಬರ್, 1 ಪೈ ಆಯ್ತು, 2 ಇದೆ, 3 ಇದೆ, 4 ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು, 1 ಅನ್ನೋದು ಆಡ್ ನಂಬರ್, 3 ಅನ್ನೋದು ಕೂಡ ಆಡ್ ನಂಬರ್, 2 ಅನ್ನೋದು ಈವನ್ ನಂಬರ್, 4 ಅನ್ನೋದು ಈವನ್ ನಂಬರ್. ಅಂದ್ರೆ ಸೊ ಯಾವಾಗ ಎನ್ ನ ಬೆಲೆ ಆಡ್ ನಂಬರ್ ಆಗಿರುತ್ತೋ, ಎನ್ ಅಂದ್ರೆ ಏನು? 1, 3, 5. ಸೊ ಇದೆಲ್ಲ ಆಡ್ ನಂಬರ್. ಅಂದ್ರೆ ಕಾಸ್ ಆಫ್ ಎನ್ ಪೈ, ಸಿ ಇದನ್ನ ನಾವು ಯಾವ ತರ ಬರಿತೀರಿ ಸಿಂಬಾಲಿಕಲಿ ಅಂತಂದ್ರೆ ತುಂಬಾ ಸಿಂಪಲ್ ಇದು. ಸ್ವಲ್ಪ ನೀವು ಗಮನ ಕೊಟ್ಟು ಅರ್ಥ ಮಾಡ್ಕೊಬೇಕು. ಕಾಸ್ ಎನ್ ಪೈ ತಗೋತಾ ಇದ್ದೀನಿ. ಕಾಸ್ ಎನ್ ಪೈ ವಿಲ್ ಬಿಕಮ್ +1 ವೆನ್ ಎನ್ ಈಸ್ ಈವನ್. ಈ ತರ ಡಿನೋಷನ್ಸ್ ಬಂದಾಗ ನಿಮ್ಗೆ ಈಗ ಇಂಜಿನಿಯರಿಂಗ್ ಅಲ್ಲಿ ಇದೇನು ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ಇದರ ಮೀನಿಂಗ್ ನ ತಿಳ್ಕೊಳೋದೇ ಸ್ವಲ್ಪ ನಿಮ್ಗೆ ಕಷ್ಟ ಆಗಿರುತ್ತೆ. ಇದ್ರ ಅರ್ಥ ಏನು ಹಿಂಗ್ ಬರ್ದ್ಬಿಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟಾ? ನಾನು ಹೇಳಿದ್ ನಿಜ ಆಯ್ತು ಅಂತಂದ್ರೆ ಈ ಟೈಮ್ ಕರೆಕ್ಟ್ ಸ್ಟ್ಯಾಂಪ್ ಗೆ ನೀವೇನ್ ಮಾಡಿ ಹೌದು ಸರ್ ಅಂತ ಹಾಕಿ. ಕಾಸ್ ಎನ್ ಪೈ ದಟ್ ಇಸ್ ಅ +1 ವೆನ್ ಎನ್ ಈಸ್ ಈವನ್. ಅಂದ್ರೆ ಏನಂತ ಅರ್ಥ? ಎನ್ ಜಾಗದಲ್ಲಿ ಈವನ್ ನಂಬರ್ ಹಾಕಿ. ಈವನ್ ನಂಬರ್ ಅಂದ್ರೆ ಸಮ ಸಂಖ್ಯೆಗಳು. ಸೊ ಕಾಸ್ 2 ಪೈ, ಅದೇ ತರ ಕಾಸ್ 4 ಪೈ, ಅದೇ ತರ ಕಾಸ್ 6 ಪೈ. ಎನಿ ಆಫ್ ದಿ ನಂಬರ್. ಫ್ಯೂಚರ್ ನಿಮ್ಗೆ ಬೇಕಾದ್ರೆ ಕಾಸ್ ಆಫ್ ದಿ ವ್ಯಾಲ್ಯೂ 120 ಪೈ ಅಂತ ಬರ್ಬೋದು. ಸೊ ಫಸ್ಟ್ ಆಫ್ ಆಲ್ ಏನ್ ಈವನ್ ನಂಬರ್ಸ್ ಅಂದ್ರೆ ಯಾವ ಯಾವ ನಂಬರ್ಸ್ 2 ಇಂದ ಡಿವೈಡ್ ಆಗುತ್ತೋ ಅದೆಲ್ಲ ಈವನ್ ನಂಬರ್ಸ್. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕಂದ್ರೆ ನಿಮಗೆ ರೌಂಡ್ ಫಿಗರ್ ಬರಬೇಕು. ಅರ್ಥ ಆಗ್ತಿದ್ಯಾ? ಅದೇ -1 ಆಗುತ್ತೆ ಯಾವಾಗ? ವೆನ್ ಎನ್ ಈಸ್ ಎ ಆಡ್ ನಂಬರ್. ಅಂದ್ರೆ ಅರ್ಥ ಏನು? ಇಲ್ಲಿ ನೀವು ನೋಡ್ಬೋದು, ಕಾಸ್ 1 ಪೈ ವ್ಯಾಲ್ಯೂ ಆದ್ರೆ ಏನಾಗುತ್ತೆ? -1 ಆಗುತ್ತೆ. ಕಾಸ್ 3 ಪೈ ಏನಾಗುತ್ತೆ? -1 ಆಗುತ್ತೆ. ಅದೇ ಕಾಸ್ 2 ಪೈ ಏನಾಗುತ್ತೆ? +1 ಆಗುತ್ತೆ. ಕಾಸ್ 4 ಪೈ ಏನಾಗುತ್ತೆ? +1 ಆಗುತ್ತೆ. ಸೊ ಇದು ಈ ಫಾರ್ಮುಲಾನ ಅರ್ಥ ಆಗ್ತಿದ್ಯಾ? ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ವೆರಿ ಈಸಿ. ಸೊ ಇದು ಯಾಕಂದ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಇದನ್ನ ದೊಡ್ಡದಾಗಿ ಕನ್ಸಿಡರ್ ಮಾಡ್ತೀರಿ. ಇದನ್ನ ಸ್ವಲ್ಪ ಚೆನ್ನಾಗಿ ತಲೆನಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಈವನ್ ನಂಬರ್, ಆಡ್ ನಂಬರ್. ಸೊ ಮಲ್ಟಿಪಲ್ಸ್ ಆಫ್ ಎನ್ ಸೈನ್ ಅಲ್ಲಿ ನೀವು ಸೈನ್ 3 ಪೈ ಬರಲಿ, 4 ಪೈ ಬರಲಿ, ಆಡ್ ಈವನ್ ಏನೇ ಬರಲಿ, ಇದ್ರ ವ್ಯಾಲ್ಯೂ 0. ಅದೇ ಕಾಸ್ ಅಲ್ಲಿ ಅದು 0 ಆಗೋದಿಲ್ಲ. ಓಕೆನಾ? ಸೊ ಇದನ್ನ ಹೇಳಿರ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೆರಡು ಫಾರ್ಮುಲಾ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನೀವು ನಾನು ಚಿಕ್ಕದಾಗಿ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ದೊಡ್ಡ ವಿಡಿಯೋ ಅಂತ ನೀವು ಅದನ್ನ ಬಿಡಕ್ ಹೋಗ್ಬೇಡಿ. ಮತ್ತೆ ಈ ಪ್ರತಿಯೊಂದು ಫಾರ್ಮುಲಾ ಅರ್ಥ ಆಯ್ತು ಅಂದ್ರೆ ಮಾತ್ರ ನಾನು ಮುಂದೆ ಹೋಗಕ್ ಸಾಧ್ಯ. ಅವಾಗ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಿಮಗೆ ಏನನ್ಸುತ್ತೆ, ಇವೆಲ್ಲ ನಮಗೆ ಗೊತ್ತಿಲ್ಲ ಅಂತ ಅನಿಸ್ತಾ ಇರುತ್ತೆ. ಈಗ ನಿಮಗೆ ಮೇನ್ ರೀಸನ್ ಇದೇನೆ, ಕಾಲೇಜಲ್ಲಿ ಯಾಕೆ ನಿಮಗೆ ಕೆಲವು ಟೈಮ್ ಗೊತ್ತಾಗ್ತಾ ಇರಲ್ಲ ಅಂತಂದ್ರೆ ಬೇಸಿಕ್ಸ್ ನಾವು ಇದನ್ನ ಓದಿರಲ್ಲ, ಈ ತರ ಟರ್ಮ್ಸ್ ನ ಅರ್ಥ ಮಾಡ್ಕೊಂಡಿರಲ್ಲ, ಅದಕ್ಕೋಸ್ಕರ ಅರ್ಥ ಆಗ್ತಾರೆ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್. ಅಂದಾಗೆ ನಾನು ಹೇಳಿದಾಗೆ ನೀವು ಈ ವಿಡಿಯೋನ ಶೇರ್ ಮಾಡಿ, ಜೊತೆಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಜೊತೆಲಿ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಒನ್.